ದಿವಸ ಈ ಪತ್ರಿಕಾ ಪ್ರಕಟಣೆ ಕರೆಯುವ ಉದ್ದೇಶ ಏನಂತಂದ್ರೆ 1999 2000 ಇಸ್ವಿಯ 10ನೇ ತರಗತಿ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಕೊಂಡು ಸರ್ಸಂಬ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ವ್ಯಾಸಂಗನ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಬಳಗದವರು ಸೇರಿಕೊಂಡು ಇದೇ ತಿಂಗಳ ದಿನಾಂಕ 24/1/2026 ಶನಿವಾರ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಟಸ್ಥಲ ಬ್ರಹ್ಮಿ ವೀರಮಹಂತ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಚಿನ್ನಮಗೇರಿಯವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಮನಿಪ್ರ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಮಾದನಿಪ್ರಗ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕಿನ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ BR ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ RK ಪಾಟೀಲ್, ಅಧ್ಯಕ್ಷರು ಕಲಬುರಗಿ, ಬೀದರ್, ಯಾದಗಿರಿ ಹಾಲು ಒಕ್ಕೂಟ ಹಾಗೂ ನಿರ್ದೇಶಕರು ಕರ್ನಾಟಕ ಹಾಲು ಮಹಾಮಂಡಳಿ, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ರಂಗಸ್ವಾಮಿ ಶೆಟ್ಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಳಂದ್, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಖಾ ಸುತಾರ್ ಅವರು ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ವಿದ್ಯಾಶ್ರೀ ಹಳ್ಳೆ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಭಾಗ್ಯಜ್ಯೋತಿ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಆದ ಕಾರಣ ನಮ್ಮ 1999 ಮತ್ತು 2000 ಇಸ್ವಿಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ಅದಕ್ಕೆ ನಾವೇನಂದ್ರೆ ನಮಗಿಂತ ಏನು ಒಂದು ವರ್ಷ ಮೊದಲ SSLC ಮುಗಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಅಣ್ಣಂದಿರಿಗೂ ಸಹೋದರಿಯರಿಗೂ ಕೂಡ ಹಾಗೂ ಏನು ನಮಗಿಂತ ಹಿಂದೆ ಕಲಿತಿರ್ತಂಥ ಎಲ್ಲ ನಮ್ಮ ಗೆಳೆಯರಿಗೂ ಮತ್ತು ಸಹೋದರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಲಹೆ ಸಹಕಾರ ಇರಬೇಕಂತೇಳಿ ಈ ಪತ್ರಿಕಾ ಪ್ರಕಟಣೆ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಈ 1999 2000 ಇಸ್ವಿಯ ಎಲ್ಲ ಗೆಳೆಯ ವರ್ಗದವರು ಸೇರಿ ಗುರುವಂದನ ಕಾರ್ಯಕ್ರಮ ಮತ್ತು ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ಒಟ್ಟಿಗೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನಿರ್ತದೆ ಅಂದರೆ ಅತ್ಯುತ್ತಮವಾಗಿರ್ತಕ್ಕಂಥ ಕುಮಾರಿ ಯೋಗಿತಾ ಹಿರೇಮಠ ಅವರಿಂದ ಭರತನಾಟ್ಯವನ್ನು ನಡೆಸಿಕೊಡಲಾಗ್ತದೆ ಮತ್ತು ಪ್ರಾಥಮಿಕ ಶಾಲೆಗೂ ಪ್ರೌಢಶಾಲೆಗೂ ಒಂದು ವಿಶೇಷವಾದಂಥ ಕಾಣಿಕೆಯನ್ನು ನಮ್ಮೆಲ್ಲ ಗೆಳೆಯರ ಬಳಗದ ವತಿಯಿಂದ ಕೊಡಮಾಡ್ತಾ ಇದ್ದೀವಿ. ಮತ್ತು ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೂ ಪ್ರೌಢಶಾಲೆಯ ಗುರುಗಳಿಗೂ ವಿಶೇಷವಾದಂಥ ನೆನಪಿನ ಕಾಣಿಕೆಯನ್ನು ನಮ್ಮ ಗೆಳೆಯರು ಎಲ್ಲರೂ ಸೇರಿ ಕೊಡುವಂಥ ವಿಚಾರವನ್ನು ಹಮ್ಮಿಕೊಂಡಿವಿ. ಹೀಗೆ ಅನೇಕ ವಿನೂತನವಾಗಿರುವಂಥ ಕಾರ್ಯಕ್ರಮಗಳು ಈ ಒಂದು ಕಾರ್ಯಕ್ರಮದಲ್ಲಿ ಜರುಗುತ್ತದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. 2000 ಇಸ್ವಿಯ ಸಾಲಿನ ವಿದ್ಯಾರ್ಥಿಗಳಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳು ಕೂಡಿ ನಾವು ಶಿಕ್ಷಕ ಕಲಿಸಿ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ಹಾಗೂ ಇದು ಸ್ನೇಹ ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ. ಇದೇ ಕಾರ್ಯಕ್ರಮದಲ್ಲಿ ನಮ್ಮನ್ನು ಅಗಲಿದ ಶಿಕ್ಷಕರು ಮತ್ತು ನಮ್ಮ ಗೆಳೆಯರಿಗೂ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಿದ್ದೇವೆ. ಯಾಕಂದರೆ ನಮ್ಮನ್ನು ಕಲಿಸಿದ 25 ವರ್ಷಗಳಲ್ಲಿ ಸುಮಾರು 6 ಶಿಕ್ಷಕರು ನಮ್ಮನ್ನು ಅಗಲಿದ್ದಾರೆ ಹಾಗೂ ನಮ್ಮ 6 ಜನ ಸ್ನೇಹಿತರು ಅಗಲಿದ್ದಾರೆ. ನಾಗಲೇವ ಗ್ರಾಮದ ಹಾಗೂ ಸಸಂಬ ಗ್ರಾಮದ ಅಗಲಿದ ಶಿಕ್ಷಕರನ್ನು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುತ್ತೇವೆ. ಒಟ್ಟು ನಮ್ಮ ಈ 1999 ಮತ್ತು 2000 ಸಾಲಿನಲ್ಲಿ 80 ವಿದ್ಯಾರ್ಥಿಗಳು ಇದ್ದೆವು. ಆ ಬಸ್ಸಿನ ಕಲಿತವರು ಅದರಲ್ಲಿ 80 ವಿದ್ಯಾರ್ಥಿಗಳು ಕೆಲವರು ಹೊರಗಿನ ದೇಶದಲ್ಲಿದ್ದಾರೆ, ಕೆಲವರು ಮುಂಬೈ ಪುಣ್ಯದಲ್ಲಿದ್ದಾರೆ, ಬೇರೆ ಬೇರೆ ಡಿಸ್ಟಿಕ್ ಬೇರೆ ಬೇರೆ ಸ್ಟೇಟ್ನಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರುತ್ತಿದ್ದಾರೆ. ಯಾಕಂದರೆ ದಿನಾಲು ಒಂದು ತಿಂಗಳಿಂದ ನಮ್ಮ ಸಾತ್ಲಿಂಗ ಪಾಟೀಲ್ ಅವರಲ್ಲಿ, ಫಿರೋಜ್ ಪಟೇಲ್ ಅವರಲ್ಲಿ, ರಾಮಚಂದ್ರ ಸುತಾರ್ ಅವರಲ್ಲಿ, ನಾಗರಾಜ್ ಪದ್ದಾರ್ ಅಂತೇಳಿ ನಮ್ಮ ಸ್ನೇಹಿತರು ಹಗಲು ರಾತ್ರಿ ದುಡಿತಿದ್ದಾರೆ ಈ ಕಾರ್ಯಕ್ರಮ ಸಲ ಯಶಸ್ವಿ ಆಗಬೇಕಂತೇಳಿ. ಡೈಲಿ ರಾತ್ರಿ 9 ರಿಂದ 10 ಗಂಟೆವರೆಗೆ ನಾವು ಫೋನ್ಗೆ ವಾಟ್ಸಪ್ ಕಾಲ್ಗಳ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಸಹಕರಿಸ್ತಿದ್ದೆವು. ತಾವುಗಳು ಕೂಡ ಎಲ್ಲರೂ ನಮ್ಮ ಹಿರಿಯರು ಹಾಗೂ ನಮ್ಮ ಜೂನಿಯರ್ ಆದಂಥ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ.